ಓಂ ಶ್ರೀ ಮಾತ್ರೇ ನಮಃ. ನಮಸ್ಕಾರ ಸ್ನೇಹಿತರೆ, ಆಲ್ರೌಂಡ್ ಕ್ಲಬ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಏಕಾದಶಿ ದಿನ ತಪ್ಪದೆ ಈ 5 ಕೃಷ್ಣ ಮಂತ್ರಗಳನ್ನು ಪಠಿಸಿ. ಶ್ರೀಕೃಷ್ಣ ವಿಷ್ಣುದೇವನ ಅವತಾರ. ಏಕಾದಶಿ ದಿನ ವಿಷ್ಣುದೇವನನ್ನು ಆರಾಧಿಸುವ ದಿನ. ಏಕಾದಶಿ ದಿನ ವಿಷ್ಣುವನ್ನು ಮಾತ್ರವಲ್ಲ, ಕೃಷ್ಣನನ್ನು ಪೂಜಿಸುವುದು, ಕೃಷ್ಣ ಮಂತ್ರಗಳನ್ನು ಪಠಿಸುವುದು ಪ್ರಯೋಜನಕಾರಿಯಾಗಿದೆ. ಏಕಾದಶಿ ದಿನ ನಾವು ಯಾವೆಲ್ಲ ಕೃಷ್ಣ ಮಂತ್ರಗಳನ್ನು ಪಠಿಸಬೇಕು? ಏಕಾದಶಿ ದಿನ ಕೃಷ್ಣ ಮಂತ್ರಗಳನ್ನು ಪಠಿಸುವುದರ ಪ್ರಯೋಜನ ಏನು ಅಂತ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಪೂರ್ತಿ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಹೈಲೈಟ್ಸ್ ಏನಂದ್ರೆ, ಏಕಾದಶಿ ದಿನ ಯಾವ ಮಂತ್ರಗಳನ್ನು ಪಠಿಸಬೇಕು, ಕೃಷ್ಣ ಮಂತ್ರಗಳನ್ನು ಪಠಿಸುವುದರ ಪ್ರಯೋಜನವೇನು, ಮಾಘ ಮಾಸದ ಶುಕ್ಲ ಪಕ್ಷದ ಏಕಾದಶಿ ತಿಥಿಯು ಜಯ ಏಕಾದಶಿ ತಿಥಿಯಾಗಿದೆ. ಏಕಾದಶಿ ಆಚರಿಸುವುದು ಪವಿತ್ರವೆಂದು ಹೇಳಲಾಗುತ್ತದೆ. ಈ ದಿನದಂದು ವಿಷ್ಣುದೇವನನ್ನು ಪೂಜಿಸುವುದರ ಜೊತೆಗೆ ಜನರು ಉಪವಾಸ ವ್ರತವನ್ನು ಮಾಡುತ್ತಾರೆ. ಪ್ರತಿ ತಿಂಗಳು 2 ಏಕಾದಶಿ ಇರುತ್ತೆ. ಒಂದೊಂದು ಏಕಾದಶಿಗೆ ಒಂದೊಂದು ಹೆಸರು ಇರುತ್ತೆ. ಈ ರೀತಿ ಏಕಾದಶಿ ವ್ರತವನ್ನು ಯಾವ ವ್ಯಕ್ತಿ ಆಚರಿಸುತ್ತಾನೋ ಆತನು ತನ್ನೆಲ್ಲ ಪಾಪಗಳಿಂದ ಪರಿಹಾರವನ್ನು ಕಂಡುಕೊಳ್ಳುತ್ತಾನೆ, ಆಧ್ಯಾತ್ಮಿಕ ವಿಮೋಚನೆಯನ್ನು ಹೊಂದುತ್ತಾನೆ. ಅಷ್ಟು ಮಾತ್ರವಲ್ಲ, ಈ ಏಕಾದಶಿ ವ್ರತದ ಆಚರಣೆಯು ವ್ಯಕ್ತಿಗೆ ಮೋಕ್ಷವು ಕರುಣಿಸುತ್ತದೆ ಅಂತ ಅರ್ಥ. ಏಕಾದಶಿ ವ್ರತದ ದಿನದಂದು ಜನರು ವಿಷ್ಣುದೇವನ ಆರಾಧನೆಯನ್ನು ಮಾಡುವುದು ಮಾತ್ರವಲ್ಲ, ಇಲ್ಲಿ ಸೂಚಿಸಲಾದ ಕೃಷ್ಣ ಮಂತ್ರಗಳನ್ನು ಕೂಡ ಪಠಿಸಬೇಕು. ಈ ಕೃಷ್ಣ ಮಂತ್ರಗಳನ್ನು ಜಯ ಏಕಾದಶಿ ದಿನದಂದು ಮಾತ್ರವೇ ಅಲ್ಲ, ಇನ್ಯಾವುದೇ ಏಕಾದಶಿ ವ್ರತದ ದಿನದಂದು ಅಥವಾ ಪ್ರತಿನಿತ್ಯವೂ ಪಠಿಸಬಹುದು. ಈ ಕೃಷ್ಣ ಮಂತ್ರಗಳನ್ನು ಪಠಿಸುವುದರಿಂದ ನಾವು ಯಶಸ್ಸು ಮತ್ತು ಸಮೃದ್ಧಿಯನ್ನು ಪಡೆದುಕೊಳ್ಳಬಹುದು. ಏಕಾದಶಿ ವ್ರತದ ದಿನದಂದು ಈ 5 ಮಂತ್ರಗಳನ್ನು ಮರೆಯದೆ ಪಠಿಸಿ. ಏಕಾದಶಿ ದಿನವಂದು ನೀವು ಪಠಿಸಬೇಕಾದ 5 ಕೃಷ್ಣ ಮಂತ್ರಗಳು ಹೀಗಿವೆ. ಮೊದಲನೆಯದು ಓಂ ಕೃಷ್ಣಾಯ ನಮಃ. ಎರಡನೆಯದು ವೃಂದಾವನೇಶ್ವರಿ ರಾಧಾಕೃಷ್ಣ ವೃಂದಾವನೇಶ್ವರ ಜೀವನೇನ ಧನೇ ನಿತ್ಯಂ ರಾಧಾಕೃಷ್ಣ ಗತಿರ್ಮಮ. ಮೂರನೆಯದು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. 4 ಕರಾರವಿಂದೇ ನಾಪಾದರವಿಂದಂ ಮುಖರಾರವಿಂದೇ ವಿನಿವೇಶಯಂತಂ ವಾತಸ್ಯ ಪಾತ್ರಸ್ಯ ಪೂತೆ ಶೈನಂ ಬಲಂ ಮುಕುಂದಂ ಮನಸಾ ಸ್ಮರಾಮಿ. 5 ಓಂ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಈ 5 ಮಂತ್ರಗಳನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ನೀವು ನೋಡಿಕೊಂಡು ಕೂಡ ಓದ್ಕೋಬಹುದು. ಏಕಾದಶಿ ದಿನ ಕೃಷ್ಣ ಮಂತ್ರಗಳನ್ನು ಪಠಿಸುವುದರ ಪ್ರಯೋಜನಗಳು ಏನು ಅಂತೀರಾ? ಕೃಷ್ಣ ಮಂತ್ರಗಳನ್ನು ಪಠಿಸುವುದರಿಂದ ಒಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಸಕಾರಾತ್ಮಕ ಪರಿಣಾಮಗಳನ್ನು ಪಡೆದುಕೊಳ್ಳುತ್ತಾನೆ. ಈ ಪವಿತ್ರ ಪದಗಳು ನಕಾರಾತ್ಮಕ ಕರ್ಮಗಳನ್ನು ಜಯಿಸಲು, ಶುದ್ಧಿ ಜೀವನ ವಿಧಾನವನ್ನು ಅರಿತುಕೊಳ್ಳಲು ಮತ್ತು ಒಟ್ಟಾರೆ ಸಮೃದ್ಧಿಯನ್ನು ಸಾಧಿಸಲು ಸಹಾಯ ಮಾಡುತ್ತದೆ. ಸಕಾರಾತ್ಮಕತೆಯನ್ನು ಹರಡುವ ಮೂಲಕ ಅವು ರೋಗಗಳನ್ನು ಗುಣಪಡಿಸಲು, ಮನಸ್ಸಿಗೆ ಶಾಂತಿ ಮತ್ತು ಜೀವನದಲ್ಲಿ ಶಾಂತತೆಯನ್ನು ತರಲು ಮತ್ತು ಭಕ್ತರ ಜೀವನದಲ್ಲಿ ಸಂತೋಷವನ್ನು ಮೇಲುಗೈ ಸಾಧಿಸಲು ಸಹಾಯ ಮಾಡುತ್ತವೆ. ಕೃಷ್ಣ ಮಂತ್ರಗಳನ್ನು ಪಠಿಸುವುದರಿಂದ ಯಶಸ್ಸು ಸಿಗುತ್ತದೆ ಮತ್ತು ಗುರಿಗಳನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಎಂಬುದು ಭಕ್ತರ ನಂಬಿಕೆ. ಈ ಶಕ್ತಿಶಾಲಿ ಮಂತ್ರಗಳು ನಕಾರಾತ್ಮಕತೆಯನ್ನು ನಿವಾರಿಸುತ್ತದೆ, ಕಷ್ಟದ ಸಮಯದಲ್ಲಿ ಶಕ್ತಿಯನ್ನು ನೀಡುತ್ತದೆ ಮತ್ತು ಶ್ರೀಕೃಷ್ಣನ ದೈವಿಕ ಮಾರ್ಗದರ್ಶನದ ಮೂಲಕ ರಕ್ಷಣೆಯನ್ನು ನೀಡುತ್ತದೆ.
ನಿಯಮಿತ ಪಠಣವು ಆತ್ಮವಿಶ್ವಾಸ ಮತ್ತು ಜ್ಞಾನವನ್ನು ಹೆಚ್ಚಿಸುತ್ತದೆ. ಜೀವನದ ಸವಾಲುಗಳನ್ನು ಹೆಚ್ಚು ಸುಲಭವಾಗಿ ಮತ್ತು ನಂಬಿಕೆಯೊಂದಿಗೆ ಎದುರಿಸಲು ಪ್ರೋತ್ಸಾಹವನ್ನು ನೀಡುತ್ತದೆ. ಇದು ಸ್ನೇಹಿತರೆ ಕೃಷ್ಣ ಮಂತ್ರಗಳು. ಏಕಾದಶಿ ದಿನ ನೀವು ಪಠಿಸಬೇಕಾದ 5 ಮಂತ್ರಗಳು. ಈ ಮಂತ್ರಗಳು ನೀನು ಡಿಸ್ಕ್ರಿಪ್ಷನ್ನಲ್ಲಿ ಕೊಡ್ತೀನಿ, ನೀವು ನೋಡಿಕೊಂಡು ಓದ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ. ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ನಿಮಗೆ ಈ ವಿಡಿಯೋ ಹೊಸದಾಗಿ ನೋಡ್ತಾ ಇದ್ದರೆ ನಮ್ಮ ವಿಡಿಯೋಸ್ ಅಲ್ಲಿ ನಿಮಗೆ ಇಷ್ಟ ಆದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.